ದೊಡ್ಡಪ್ಪ ಬುದ್ಧಿವಾದ ಹೇಳಿದ್ದೇ ತಪ್ಪಾಯ್ತಾ? ತಮ್ಮನ ಮಕ್ಕಳಿಂದಲೇ ಜೀವ ಕಳೆದುಕೊಂಡ ವ್ಯಕ್ತಿ. ಇಲ್ಲಿ ದೊಡ್ಡಪ್ಪ ಆದವನು ಬುದ್ಧಿ ಮಾತನ್ನ ಹೇಳಬಾರ್ದ? ದೊಡ್ಡಪ್ಪನಿಗೆ ಎಲ್ಲ ರೀತಿಯ ಅಧಿಕಾರ ಇದೆ ಕಣ್ರಿ. ತಮ್ಮನ ಮಕ್ಕಳು ಕೆಟ್ಟ ಹಾದಿ ಹಿಡಿಯುತ್ತಿದ್ರು, ರೌಡಿಗಳಂತೆ ವರ್ತಿಸುತ್ತಿದ್ರು. ಇದಕ್ಕೆ ದೊಡ್ಡಪ್ಪ ಆದವನು ಬುದ್ಧಿ ಮಾತನ್ನ ಹೇಳಿದ್ದ. ಇಲ್ಲಿ ಬುದ್ಧಿ ಮಾತನ್ನ ಹೇಳಿದ ದೊಡ್ಡಪ್ಪನ ಮೇಲೆ ದೊಡ್ಡ ಕಲ್ಲು ಎತ್ತಾಕಿ ಕೊಲೆ ಮಾಡಿರುವ ಘಟನೆಯೊಂದು ಕಲಬುರಗಿಯಲ್ಲಿ ನಡೆದು ಹೋಗ್ಬಿಟ್ಟಿದೆ. ಇದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮ ಕಣ್ರಿ. ಇಲ್ಲಿನ ಚಿಣಮಗೇರ ಗ್ರಾಮದ 42 ವರ್ಷದ ವ್ಯಕ್ತಿಯ ಮೇಲೆ ದೊಡ್ಡ ಕಲ್ಲು ಎತ್ತಾಕಿ ಕೊಲೆ ಮಾಡಲಾಗಿದೆ. 42 ವರ್ಷದ ಮೃತ ವ್ಯಕ್ತಿಯನ್ನ ಬಡೆ ಸಾಬ್ ಅಂತ ಗುರುತಿಸಲಾಗಿದೆ ಕಣ್ರಿ. ಕಲಬುರಗಿ ಜಿಲ್ಲೆಯ ದೇವಲ್ಗಾನ್ಗಾಪುರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಒಂದು ಚಿಣಮಗೇರೆ ಸೀಮಾಂತರ ವಲಯದಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಮಾಹಿತಿ ಬಂದಿದ್ದ ಮೇರೆಗೆ ನಮ್ಮೆಲ್ಲ ಅಧಿಕಾರಿಗಳು ಮತ್ತು ಸೋಕೋ ಟೀಮು, ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟು ಸ್ಪಾಟ್ಗೆ ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಅಲ್ಲಿ ನೋಡಲಾಗಿ ಒಬ್ಬರು ಬಡೆ ಸಾಹೇಬ್ ಅಂತ 40 ವರ್ಷ ಚಿಣಮಗೇರೆಯಲ್ಲಿ ವಾಸ ಮತ್ತು ಇದು ವ್ಯವಸಾಯ ವೃತ್ತಿ, ಅವರು ಕೊಲೆ ಆಗಿ ಬಿದ್ದಿರೋದು ಕಂಡು ಬಂದಿದೆ. ಅದು ನೋಡಲಾಗಿ ತಲೆ ಮೇಲೆ ಯಾರೋ ಅನ್ನೋನ್ ಪರ್ಸನ್ಸ್, ಅಪರಿಚಿತರು ಯಾರೋ ಕಲ್ಲಿಂದ ಅವರ ತಲೆ ಮೇಲೆ ಎತ್ತಿ ಹಾಕಿ ಕೊಲೆ ಮಾಡಿರೋದು ಕಂಡು ಬಂದಿದೆ. ಮೊದಲಿಗೆ ಯಾರೋ ದುಷ್ಕರ್ಮಿಗಳು ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿ ಪರಾರಿಯಾಗಿರ್ಬೇಕು ಅಂತ ಪೊಲೀಸರು ಅಂದ್ಕೊಂಡಿದ್ರು. ಯಾಕಂದ್ರೆ ಚೌಡಾಪುರ ಗ್ರಾಮದ ಮುಖ್ಯ ರಸ್ತೆಯ ಜಮೀನಲ್ಲಿ ಶವ ಪತ್ತೆಯಾಗಿತ್ತು ನೋಡಿ. ಈ ಮೃತ ಬಡೆ ಸಾಬ್ ಚೌಡಾಪುರದಲ್ಲಿ ಗ್ಯಾರೇಜ್ನಲ್ಲೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ತಲೆಯ ಮೇಲೆ ದೊಡ್ಡ ಕಲ್ಲು ಎತ್ತಾಕಿ ಕೊಲೆ ಮಾಡಿರೋದು ಪೊಲೀಸರಿಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಮುಂಚೆ ಈ ಕೊಲೆಯನ್ನ ಹೊರಗಿನವರು ಮಾಡಿರ್ಬೇಕು ಅಂತ ಅಂದ್ಕೊಂಡಿದ್ದ ಪೊಲೀಸರಿಗೆ ಶಾಕ್ ಆದಿತ್ತು ನೋಡಿ. ಅವರು ನಿನ್ನೆ ಮನೆಯಿಂದ 8 ಗಂಟೆಗೆ ಆಚೆ ಹೋಗಿದ್ರು ಅಂತ ಹೇಳ್ತಿದ್ರು. ತದನಂತರ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಹೇಳ್ತಿದ್ರು. ಬೆಳಿಗ್ಗೆ ಬಂದು ನೋಡಿದಾಗ ಈ ತರಹ ಅವರು ಮೃತದೇಹ ಕಂಡು ಬಂದಿದೆ. ಬಟ್ ಯಾರು ಯಾವ ಕಾರಣಕ್ಕಾಗಿ ಮಾಡಿದರು ಅನ್ನೋದು ನಮಗೆ ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕೆ ನಾವು FIR ರಿಜಿಸ್ಟರ್ ಮಾಡ್ತೀವಿ. ಇದರಲ್ಲಿ ಯಾರು ಆರೋಪಿ ಇದ್ದಾರೋ ಅವ್ರನ್ನು ಪತ್ತೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡ್ತೀವಿ. ತಂದೆಯ ಜಾಗದಲ್ಲಿ ದೊಡ್ಡಪ್ಪನ ಕೊಲೆ, ಸಹೋದರನ ಮಕ್ಕಳ ಉದ್ಧಾರಕ್ಕೆ ಹೇಳ್ತಿದ್ದ ದೊಡ್ಡಪ್ಪ. ಸಹೋದರನ ಮಕ್ಕಳು ಮತ್ತು ಸಹೋದರನ ಜೊತೆ ಜಗಳ ಆಗ್ತಾ ಇತ್ತು ಕಣ್ರಿ. ಮೊದಲೇ ಅವರ ಮಕ್ಕಳು ರೌಡಿಗಳಂತಿದ್ರು. ಯಾವತ್ತು ತಮ್ಮನ ಪರವಾಗಿ ದೊಡ್ಡಪ್ಪ ಮಾತಾಡ್ತಿದ್ದ. ಯಾವುದೇ ಆಸ್ತಿ ವಿಚಾರ ಅಲ್ಲ, ಯಾವುದೇ ದುಡ್ಡಿನ ವಿಚಾರವಲ್ಲ. ಕೇವಲ ಅವರಿಗೆ ಬುದ್ಧಿವಾದ ಹೇಳದಕ್ಕೆ ತಮ್ಮನ ಮಗ ಮತ್ತು ನಾದನಿ ಮಗ ಸೇರಿ ಈ ಕೊಲೆ ಮಾಡಿದ್ದಾರೆ ಅಂತ ಮೃತ ಬಡೆಸ ಪತ್ನಿ ಹೇಳೋದು ಹೀಗೆ. ಅವ್ರ ಅಪ್ಪಗೂ ಅವ್ರಿಗೆ ಜಗಳ ನಡೆದಿವ್ರಿ. ಅವು ಭಾಳ ದಿನದಿಂದ ಅವ್ರವ್ರ ಅಪ್ಪ ಮಗಂದು ಜಗಳದಾಗ ಖಾಸ ಅಣ್ಣ ತಮ್ಮದೇವ್ರಿ ಹರ. ಮತ್ತು ಇವ ಅಣ್ಣ ಆಗ್ಬೇಕ್ರಿ ನಮ್ಮ ಮಾಲಾಕ, ನಮ್ಮ ಇದನ್ಗೆ ಕುಡಿತಿದ್ದ ತಿಂತಿದ್ದ ದೊಡ್ಡ ರೌಡಿ ಇದ್ದಂಗೆ ಹನಾರ. ಅವ್ನ ಮಗ ನಿಮ್ಮ ಅವ್ರ ಅಪ್ಪು ನಮ್ಮ ತಮ್ಮ ಖಲಾಸ್ ಮಾಡ್ತಾನಂತ ಹೇಳಿ ಏನು ಅಂದನ್ರಿ ನಮ್ಮ ಮಾಲಾಕ ಅಟ್ಟೆ ನೋಡ್ರಿ. ಅವ್ರವ್ರ ಅಪ್ಪ ಮಕ್ಕಳು ಜಗಳದಾಗ ಬೇಡ ಅಂತ ಅಂದಿದ್ದಿಷ್ಟೇ. ಅವ್ರ ಕಡ್ದಾಗ ನೀ ಹಿಂಗೆ ಅಂತಿದ್ದು ಮಗನೇ ಅಂತ ಹೇಳ್ಕೇಸಿ ನೀವು ಇದು ಖಲಾಸಿ ಮಾಡಿಬಿಟ್ಟಾರೆ. ಅರೀಫ್ ಮತ್ತು ಅಲ್ತಾಫ್ ಇಬ್ರು ತನ್ನ ದೊಡ್ಡಪ್ಪನನ್ನ ರಮಿಸಿ ಕರ್ಕೊಂಡು ಹೋಗಿದ್ರು ನೋಡಿ. ಅವರಿಗೆ ಕಂಠ ಪೂರ್ತಿ ಕುಡಿಸಿದ್ದಾರೆ. ಕೊನೆಗೆ ಅವರು ನಶೆಯಲ್ಲಿದ್ದಾಗ ಕಲ್ಲನ್ನ ಎತ್ತಾಕಿ ಕೊಲೆ ಮಾಡಿಬಿಟ್ಟಿದ್ದಾರಂತೆ. ಯಾಕಂದ್ರೆ ಮೃತನ ಪತ್ನಿ ಹೇಳುವಂತೆ ಅರೀಫ್ ತಮ್ಮ ಅಪ್ಪನ ಹಣ ದುರುಪಯೋಗ ಮಾಡ್ತಿದ್ದ. ಸಾಕಷ್ಟು ಹಣವನ್ನ ಕದ್ಕೊಂಡು ಹೋಗಿ ಉಡಾಯಿಸುತ್ತಿದ್ದನಂತೆ. ಈ ಬಗ್ಗೆ ಬಡೆ ಸಾಬ್ ತನ್ನ ತಮ್ಮನ ಮಕ್ಕಳಿಗೆ ಈ ರೀತಿ ಮಾಡಬೇಡಿ ಅಂತ ಪ್ರತಿ ಸಲ ಬುದ್ಧಿವಾದ ಹೇಳ್ತಿದ್ದ ಕಣ್ರಿ. ಆದ್ರೆ ಈ ರೀತಿ ಬುದ್ಧಿವಾದ ಹೇಳೋದು ಅರೀಫ್ ಮತ್ತು ಅಲ್ತಾಫ್ಗೆ ಆಗಿ ಬರ್ತಿರ್ಲಿಲ್ಲ. ಸಾಕಷ್ಟು ಬಾರಿ ಮೈದೂನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ. ಆದರೆ ಮೈದೂನನ ಬದಲಿಗೆ ನನ್ನ ಗಂಡನ ಕೊಲೆ ಆಗಿದೆ. ಇದೀಗ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಂತ ಬಡೆ ಸಾಬ್ ಪತ್ನಿ ಕಣ್ಣೀರಿಡ್ತಿದ್ದಾಳೆ ಕಣ್ರಿ. ಬಾಬಾ ಬಾ ನೀವು ಹೋಗವ್ರಿ ಬಾಬಾ ನನ್ನ ಅಂತ ಹೇಳಿಕೆ ಅವ್ರವ್ರು ಜಗಳ ಆಡ್ಯಾರ. ಹಿಂಗೆ ಹಂಗೆ ಅಂತ ಹೇಳಾನ ಇರ್ಲಿ ತೋರಪ್ಪ ಅಪ್ಪನೇ ಅನ ಹಂಗೆ ಹಿಂಗೆ ಅಂತ ಹೇಳಿಕೆ ಹೇಳ್ಯಾನ್ರಿ. ರಂಬುಸಿ ಮಾಡಿ ಹೇಳಿದ್ರು ಮಾಡಿದ್ರು ಅವನ ಪರವಾಗಿ ಇವ ಹೇಳ್ತಾನಲ್ಲಿ. ಇವ ಬರೀ ನಮ್ಮ ದೊಡ್ಡಪ್ಪ ಯಾವಾಗ ನೋಡಿದ್ರು ಅವ್ರ ತಮ್ಮನ ಹಂಗೆ ಹೇಳ್ತಾನಲ್ಲ ಅಂತ ಹೇಳ್ಕೇಸಿ ಇವನಿಗೆ ಖಲಾಸ್ ಮಾಡಿದ್ರೈತ ಅಂತ ಹೇಳ್ಕೇಸಿ ಅವ 4 ಮಂದಿಗೆ ಬಂದ್ರು ಭೀ ನಮ್ಮ ಮಾಲಾಗ ಮಣಿಲಾರ್ದವ ಅವನಿಗೆ ಕುಡಿಸ್ಯಾರ್ರಿ. ವೈದ್ಯಕ್ಕೆ ಕುಡಿಸಿ ವೈದ್ಯಕ್ಕೆ ಕರಿ ಹೊಲ್ದಾಗ ವೈದ್ಯಕ್ಕೆ ಖಲಾಸ್ ಮಾಡಿಬಿಟ್ಟಾರ್ರಿ.
ಸದ್ಯ ಗಾಣಗಾಪುರ ಠಾಣೆ ಪೊಲೀಸರು ದೊಡ್ಡಪ್ಪನನ್ನ ಕೊಲೆ ಮಾಡಿದ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದು ಬುದ್ಧಿವಾದ ಕೊಲೆಗೆ ಕಾರಣವಾಗುತ್ತಂತ ಯಾರು ಕೂಡ ಊಹಿಸಿರ್ಲಿಲ್ಲ ನೋಡಿ. ಸ್ವಂತ ತಮ್ಮನ ಮಕ್ಕಳಿಂದಲೇ ಬಡೆ ಸಾಬ್ ಹತರಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಕಲಬುರ್ಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.